ಇವರು ಕಾಯ್ತಿದ್ದಾರೆ ಸಿಎಂ ಅಲ್ಲಿಗೆ ಬಂದು ಚರ್ಚೆ ಮಾಡ್ತಾರೆ. ಈಗ ನೀವೇ ಹೇಳಿ, ಒಬ್ಬರು ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು, ನೀತಿಗಳಾಗ್ಲಿ ಯೋಜನೆಗಳಾಗ್ಲಿ ಬೀದಿನಲ್ಲಿ ಅವ್ರೇನ್ ಹೇಳಿದ್ರು ಮೊದ್ಲು? ನಾನು ಖಾಲಿನೇ ಕೂತಿದ್ದೀನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ, ಅವ್ರು ಯಾವಾಗ ಕರೀತಾರೆ ನಾನು ಬರ್ತೀನಿ ಅಂತ ಹೇಳಿ ಯಾರು ಹೇಳಿದ್ರು? ಆಹ್ವಾನ ಮಾಡಿ ಗೌರವಯುತವಾಗಿ ವಿಧಾನಸೌಧಕ್ಕೆ ಬನ್ನಿ, ನಿಮ್ ಜೊತೆ 5 ಜನ ಕರ್ಕೊಂಡು ಬನ್ನಿ, ನಿಮ್ದು ಏನೇ ಸವಾಲುಗಳಿರ್ಬೋದು, ಏನೇ ಸಲಹೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು ಬಗೆಹರಿಸಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ ಎಲ್ಲರೂ ಸೇರಿ. ಅವ್ರು ಇಲ್ಲ ನಾನು ಬರ್ಲಿಕ್ಕಾಗಲ್ಲ, ನೀವೇ ಬನ್ನಿ ಅಂತ. ಡೇಟು ಚೇಂಜ್ ಮಾಡಿದ್ರು, ವೆನ್ಯೂನು ಚೇಂಜ್ ಮಾಡಿದ್ರು. ಇದು ಸರಿನಾ ಹೇಳಿ? ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತವೆ. ಸಮಸ್ಯೆಗಳನ್ನ ಆಹ್ವಾನಿಸ್ಬೇಕು ಅಂದ್ರೆ ಬನ್ನಿ, ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದಾರಲ್ಲ. ಆದ್ರೆ ಇವರು ಮುಖ್ಯಮಂತ್ರಿಗಳಿದ್ರಲ್ಲ, ಇವ್ರು ಮುಖ್ಯಮಂತ್ರಿಗಳೆಲ್ಲ ಎಷ್ಟ್ ಸರಿ ಹೀಗೆ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ ವಿರೋಧ ಪಕ್ಷದವ್ರ ಜೊತೆ? ಮಾಡಿದಾರ? ಇವಾಗ ಯಾಕೆ ಇದು ಪೊಲಿಟಿಕಲ್ ಸ್ಟಂಟ್. ಅವರ ಹಿರಿತನಕ್ಕೆ, ಅವರ ನಿಭಾಯಿಸಿರುವಂತ ಜವಾಬ್ದಾರಿಗೆ ಅಥವಾ ಇವಾಗಿರುವಂತ ಜವಾಬ್ದಾರಿಗೆ ಸ್ಥಾನಮಾನದಲ್ಲಿ ಇದು ಶೋಭೆ ತರುವಂತ ರೀತಿಯಲ್ಲಿ ನಡ್ಕೊಂತ. ರೈತರ ಸಮಸ್ಯೆನ ರೈತರ ಮುಂದೆನೆ ಮಾತಾಡೋಣ ಎಲ್ರಿಗೂ. ಸರ್, ಎಷ್ಟೋ ಈಗ ಈ ರೈತರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ, ಯುವಕರ ಸಮಸ್ಯೆ ಇರ್ಬೋದು, ಯಾವತ್ತಾರ ನೀವು ಬೀದಿನಲ್ಲಿ ಚರ್ಚೆ ಮಾಡಿದಾರ? ಯಾರನ್ನ ಮಾಡಿದಾರ? ಎಸ್, ಒಂದು ಯಾರಾದ್ರೂ ಮಂತ್ರಿಗಳು ಹೋಗ್ತಾರೆ, ತಿಳ್ಸ್ಕೊಂಡ್ ಬರ್ತಾರೆ, ಸಂಬಂಧಪಟ್ಟಂತ ಇಲಾಖೆದವ್ರು ತಿಳ್ಕೊಂಡ್ ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದು ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದಾರಲ್ಲ ಯಾರು? ಫಸ್ಟ್ ಆಫ್ ಆಲ್ ನೀವು ಬಿಸಿ ಇದೀರಾ, ನೀವು ಕರೆದಿದ್ದ ಡೇಟಿಗೆ ಬರ್ತೀವಿ ಅಂತ ಹೇಳಿ ಕರೆದ್ರೆ, ಇಲ್ಲ ನನ್ಗೆ ಈ ಡೇಟ್ ಆಗಲ್ಲ, ಬೇರೆ ಡೇಟ್ ಕೊಡ್ತೀನಿ, ಇವ್ರ ಸಮ್ಮುಖದಲ್ಲೇ ಆಗ್ಬೇಕು, ಅವ್ರ ಸಮ್ಮುಖದಲ್ಲೇ ಆಗ್ಬೇಕು ಅಂದ್ರೆ ಏನಿದು? ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯು ಆರ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾರೆ?